ಬ್ರೆತ್ ಆ್ಯಂಡ್ ಕೋರ್ ಆಕ್ಟಿವೈಸೇಷನ್, ಉಸಿರಾಟದ ಜೊತೆ ನಿಮ್ಮ ಹೊಟ್ಟೆಯ ಸ್ನಾಯುಗಳಲ್ಲಿ ಹೇಗೆ ಒಂದು ಆಕ್ಟಿವೈಸೇಷನ್ ತಗೊಂಡು ಬರೋದು. ಬೆನ್ನ ಮೇಲೆ ಮಲ್ಕೊಳ್ಳಿ, ನಿಮ್ಮ ಬೆನ್ನಿನ ಭಾಗ ಸಂಪೂರ್ಣವಾಗಿ ರಿಲ್ಯಾಕ್ಸ್ ಆಗಿರಲಿ. ಎರಡು ಕಾಲನ್ನ ಮಂಡಿ ಹತ್ರ ಮಡಚ್ಕೊಂಡು ನಿಧಾನಕ್ಕೆ ನಿಮ್ಮ ಪಾದಗಳನ್ನ ನೆಲದ ಮೇಲೆ ಊರಿ, ಕೈಗಳನ್ನ ನಿಮ್ಮ ಪಕ್ಕೆಯ ಭಾಗದ ಮೇಲೆ ಇಡಿ. ಕಣ್ಣು ಮುಚ್ಕೊಂಡು ನಿಧಾನಕ್ಕೆ ಉಸಿರಾಟವನ್ನ ಶುರು ಮಾಡಿ. ಉಸಿರನ್ನ ತಗೋಬೇಕಾದ್ರೆ ಗಮನಿಸ್ತಾ ಉಸಿರಾಟ ಮಾಡಿದ್ರೆ ನೀವು ನಿಮ್ಮ ಪಕ್ಕೆಯ ಭಾಗ ಹಿಗ್ಗಬೇಕು. ಉಸಿರನ್ನ ಒಳಗಡೆ ಎಳ್ಕೊಂಡಾಗ ಮತ್ತು ನಿಧಾನಕ್ಕೆ ಉಸಿರನ್ನ ಹೊರಗಡೆ ಹಾಕಿದಾಗ ಹೊಟ್ಟೆಯ ನಾಭಿಯ ಭಾಗ ಬೆನ್ನಿನ ಕಡೆಗೆ ಹೋಗ್ಬೇಕು. ಗಮನಿಸ್ತಾ ಉಸಿರಾಟ ಮಾಡಿ. 8 ಬಾರಿ ನನ್ನ ಜೊತೆಗೆ ಈ ವಿಡಿಯೋನಲ್ಲಿ ಕಂಟಿನ್ಯೂ ಮಾಡಿ ಉಸಿರಾಟ ಮಾಡೋಕ್ಕೆ. ಸೊ ಗಮನಿಸ್ತಾ ಇರಬೇಕು. ಇದರಲ್ಲಿ ನಿಮ್ಮ ಪೆಲ್ವಿಸ್ ಆಂಟೀರಿಯರ್ ಆಗಲಿ ಪೋಸ್ಟೀರಿಯರ್ ಟಿಲ್ಟ್ ಆಗಲಿ ಮಾಡಲ್ಲ. ಒಂದು ಸ್ಟೇಬಲ್ ಪೆಲ್ವಿಸ್ನ ಮೇಂಟೈನ್ ಮಾಡಿಕೊಂಡು, ಸ್ಟೇಬಲ್ ಪೆಲ್ವಿಸ್ ಮೇಂಟೈನ್ ಆದರೆ ಮಾತ್ರ ನಿಮ್ಮ ಡೀಪ್ ಕೋರ್ ಮಸಲ್ಸ್ ಆಕ್ಟಿವೈಸೇಷನ್ ಆಗೋದು. ಸೊ ಹಾಗೆ ಉಸಿರಾಟವನ್ನು ಕಂಟಿನ್ಯೂ ಮಾಡಿ. ಎರಡನೇ ರೌಂಡು. ಗಮನ ಕೊಡಿ. ನಾನು ಮುಂಚೆ ಹೇಳ್ದಂಗೆ ಈ ಥರ ಆಂಟೀರಿಯರ್ ಟಿಲ್ಟ್ ಉಸಿರನ್ನ ಒಳಗಡೆ ಎಳ್ಕೋಬೇಕಾದ್ರೆ ಅಥವಾ ಪೋಸ್ಟೀರಿಯರ್ ಟಿಲ್ಟ್ ಉಸಿರನ್ನ ಹೊರಗಡೆ ಹಾಕಬೇಕಾದ್ರೆ ಆಗಬಾರ್ದು. ಬ್ರೆತ್ ಅವೇರ್ನೆಸ್ ಮತ್ತು ಕೋರ್ ಸ್ಟೆಬಿಲೈಸೇಷನ್ ಮಾಡಬೇಕಾದ್ರೆ ಮತ್ತೊಮ್ಮೆ ಇನ್ನು 2 ರೌಂಡ್ ಉಸಿರಾಟ. ಪಕ್ಕೆಯ ಸುತ್ತ ಸ್ನಾಯುಗಳು ಹಿಗ್ಬೇಕು. ಹೊಟ್ಟೆ ನಿಧಾನಕ್ಕೆ ಬೆನ್ನಿನ ಕಡೆಗೆ ಇಳ್ಕೋಬೇಕು. ಹೀಲ್ ಓವರ್ ಮಾರ್ಚಸ್. ಈ ಪ್ರಾಕ್ಟೀಸ್ಗೋಸ್ಕರ ನೀವು ಬೆನ್ನ ಮೇಲೆ ಹಾಗೆ ಮಲ್ಕೋಬೇಕಾಗತ್ತೆ. 2 ಕೈ ನಿಮ್ಮ ಪಕ್ಕದಲ್ಲೇ ಇರಬಹುದು. 2 ಕಾಲು 90 ಡಿಗ್ರಿಗೆ ಹೀಗೆ ಎತ್ತಬೇಕು. ಟೇಬಲ್ ಟಾಪಲ್ಲಿ ಇರುತ್ತಲ್ಲ ಅದೇ ಥರ. ಪೆಲ್ವಿಸ್ ನ್ಯೂಟ್ರಲ್ ಆಗಿ ಮೇಂಟೈನ್ ಮಾಡಿ. ಉಸಿರನ್ನ ಒಳಗಡೆ ಎಳ್ಕೊಳ್ಳಿ, ಪಕ್ಕೆಯ ಭಾಗ ಹಿಗ್ಲಿ. ಉಸಿರನ್ನ ಹೊರಗಡೆ ಹಾಕ್ತಾ ನಿಧಾನಕ್ಕೆ ಬಲಗಾಲಿನ ಹಿಂಬಡಿ ನೆಲಕ್ಕೆ ತಾಕ್ಲಿ, ಮೇಲಕ್ಕೆ ಬರಲಿ. Exhale down, inhale up. Exhale down, inhale up. Exhale down, inhale up. 10 ರೌಂಡು, 10 rounds. Exhale down, inhale up. Exhale down, inhale up. Exhale down, inhale up. Exhale down, inhale up. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ತಗೋಬಹುದು. ಇದ್ರ ಮಧ್ಯ ನೀವು ಗಮನ ಕೊಡಬೇಕಾಗತ್ತೆ. ಈ ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಿಮ್ಮ ಪೆಲ್ವಿಸ್ ಹೀಗೆ ಆಂಟೀರಿಯರ್ ಅಥವಾ ಪೋಸ್ಟೀರಿಯರ್ ಟಿಲ್ಟ್ ಆಗಬಾರ್ದು. ನಿಮ್ಮ ಪೆಲ್ವಿಕ್ ಸ್ಟೇಬಲ್ ಆಗಿರಬೇಕು. ಈ ಸ್ಟೆಬಿಲಿಟಿ ಇಂದನೇ ನಿಮ್ಮ ಡೀಪ್ ಕೋರ್ ಮಸಲ್ಸ್ ಆಕ್ಟಿವೇಟ್ ಆಗೋದು. ಇನ್ನೊಂದು ಸೈಡಲ್ಲಿ ಹಾಗೆ 10 ರೌಂಡ್ ಮಾಡೋಣ. ಮತ್ತೆ ಟೇಬಲ್ ಟಾಪ್ ಪೊಸಿಷನ್. ಉಸಿರನ್ನ ಒಳಗಡೆ ಎಳ್ಕೊಳ್ಳಿ, ಉಸಿರನ್ನ ಹೊರಗಡೆ ಹಾಕಿ ನಿಧಾನಕ್ಕೆ ಇನ್ನೊಂದು ಕಾಲಿನ ಹಿಂಬಡಿನ ನೆಲಕ್ಕೆ ತಗೊಳ್ಳಿ. ಉಸಿರನ್ನ ಒಳಗಡೆ ಎಳ್ಕೊಳ್ಳಿ. ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. 3, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ತಪ್ಪು ಎಲ್ಲಿ ಮಾಡ್ತೀವಿ ಅಂದರೆ ಇದನ್ನ ಮಾಡಬೇಕಾದ್ರೆ ಲೋವರ್ ಬ್ಯಾಕಲ್ಲಿ ಅಥವಾ ಡೀಪ್ ಕೋರ್ ಮಸಲ್ಸು ನಾವು ಆಕ್ಟಿವೇಟ್ ಮಾಡಲ್ಲ. ಈ ಥರ ಆಂಟೀರಿಯರ್ ಪೋಸ್ಟೀರಿಯರ್ ಶಿಫ್ಟ್ ಆಗ್ತಾ ಇರುತ್ತೆ. ಸೊ ಪೆಲ್ವಿಕ್ ಸ್ಟೆಬಿಲಿಟಿನ ಮೇಂಟೈನ್ ಮಾಡಿ. ಅಕಸ್ಮಾತ್ ಕಂಟ್ರೋಲ್ ಆಗಲಿಲ್ಲ ಅಂದರೆ ನಿಲ್ಲಿಸಿ ಅಭ್ಯಾಸವನ್ನು. ಗಮನ ಕೊಟ್ಟು ಮತ್ತೆ 2 ರಿಂದ 3 ರೌಂಡು ಅಭ್ಯಾಸ ಮಾಡಿ. ಕಂಟ್ರೋಲಲ್ಲಿ ಕೆಳಗಡೆ ಬಿಡೋದು, ಮೇಲ್ಗಡೆ ತಗೊಳ್ಳೋದನ್ನು ಮಾಡಿ. 10 ರೌಂಡು. ಇನ್ನು 2 ರೌಂಡು. ಇನ್ಹೇಲ್ ಅಪ್,
exhale down. Vishranti. This practice is very good practice, very therapeutic. Strong core muscles build ಮಾಡುತ್ತೆ, especially for people who are suffering from sciatica and L4, L5 disc bulge. Second exercise, bear hover backs. 60 seconds each set, 2 rounds. ಈ ಅಭ್ಯಾಸವನ್ನು ಮಾಡೋದಕ್ಕೆ ನಿಮ್ಮ ಟೇಬಲ್ ಟಾಪ್ ಪೊಸಿಷನ್ ಮೇಲೆ ಬನ್ನಿ, ಟೋಸ್ನ ಟಕಿನ್ ಮಾಡ್ಕೊಳ್ಳಿ, ನಿಧಾನಕ್ಕೆ ನಿಮ್ಮ ಸ್ಪೈನು ಮತ್ತು ಪೆಲ್ವಿಸ್ನ ನ್ಯೂಟ್ರಲ್ ಆಗಿ ಮೇಂಟೈನ್ ಮಾಡಿಕೊಂಡು ಮಂಡಿಯನ್ನು ಎತ್ತಿ ಹಿಪ್ಸ್ನ ಹಿಂದಕ್ಕೆ ತಗೊಳ್ಳಿ, ಕೆಳಗಡೆ ಬಿಡಿ. ಸೊ ಇದನ್ನು ಮಾಡಬೇಕಾದ್ರೆ ಗಮನ ಕೊಡಬೇಕು, ಈ ಥರ ಆಂಟೀರಿಯರ್ ಟಿಲ್ಟ್ ಆಗಿ ಎತ್ತಬಾರ್ದು, ಇಲ್ಲ ಪೋಸ್ಟೀರಿಯರ್ ಟಿಲ್ಟ್ ಆಗಿ ಎತ್ತಬಾರ್ದು. ಲೈಟಾಗಿ ಪೆಲ್ವಿಸ್ನ ಸ್ಟೇಬಲ್ ಮಾಡಿ, ಉಸಿರನ್ನ ಒಳಗಡೆ ಎಳ್ಕೊಳ್ಳಿ, ಉಸಿರನ್ನ ಹೊರಗಡೆ ಹಾಕ್ತಾ ಹೊಟ್ಟೆಯನ್ನು ಬಿಗಿ ಮಾಡಿ ಉಸಿರನ್ನ ಒಳಗಡೆ ಎಳ್ಕೊಳ್ಳಿ, ಉಸಿರನ್ನ ಹೊರಗಡೆ ಹಾಕ್ತಾ ಉಸಿರನ್ನ ಒಳಗಡೆ ಎಳ್ಕೊಳ್ತಾ, ಉಸಿರನ್ನ ಹೊರಗಡೆ ಹಾಕ್ತಾ ಉಸಿರನ್ನ ಒಳಗಡೆ ಎಳ್ಕೊಳ್ತಾ. ಮಂಡಿಯನ್ನ 1 ರಿಂದ 2 ಇಂಚು ನೆಲದಿಂದ ಮೇಲಕ್ಕೆ ಎತ್ತಬೇಕು. 6 ಡೌನ್, 7 ಡೌನ್, 8 ಡೌನ್. Breathe out, breathe in, breathe out, breathe in. Take break for 10 seconds, do deep breaths, or you can just rock back a little and perform this another set of 10 rounds or 60 seconds. This practice is very wonderful and a very strong practice to bring a very good lumbar support because it deeply activates all the core stabilizers. Third exercise, ಸುಲಭ ನೋಡೋದಕ್ಕೆ, ಆದರೆ ವೆರಿ ಡೀಪ್ ಎಫೆಕ್ಟ್. ಸೊ 2 ಪಾದದ ಮಧ್ಯ ನಿಮ್ಮ ನಡು ಎಷ್ಟು ಅಂತರ ಇದೆಯೋ ಅಷ್ಟು ಅಂತರ ತಗೊಂಡು ಲೈಟಾಗಿ ಹಿಪ್ಪಿಂದ ಪೆಲ್ವಿಸ್ನ ಹಿಂದೆ ತಳ್ತಾ ಹಿಪ್ಪಿಂದ ಮುಂದಕ್ಕೆ ಬಗ್ಗಿ, ಸ್ವಲ್ಪ ಬಲಗಾಲನ ಹಿಂದಕ್ಕೆ ತಗೊಳ್ಳಿ. ಹೆಚ್ಚಿನ ಭಾರ ನಿಮ್ಮ ಗ್ಲೂಟ್ಸ್ ಮೇಲೆ ಇರಬೇಕು. ಎಡಗೈನ ಎಡ ಹಿಪ್ಸ್ ಮೇಲೆ ಇಟ್ಕೊಳ್ಳಿ, ನಿಧಾನಕ್ಕೆ ಬಲಗೈನ ಮುಂದಕ್ಕೆ ರೀಚ್ ಮಾಡಿ. ಗಮನ ಕೊಡಬೇಕು, ಚೆಸ್ಟು ಮತ್ತು ಪೆಲ್ವಿಸ್ ಸ್ಟೇಬಲ್ ಆಗಿರಬೇಕು. ನಿಧಾನಕ್ಕೆ ಕೆಳಗೆ ಬಿಡಿ, ನಿಧಾನಕ್ಕೆ 45 ಸೆಕೆಂಡ್ಸ್ ಈಚ್ ಸೈಡ್ ಮಾಡಬೇಕಾಗತ್ತೆ, ಇಲ್ಲ 10 ರೌಂಡು. ಬೆನ್ನಿನ ನೀವು ಗಮನ ಕೊಡ್ತಾ ಇರ್ಬೋದು. ಇದನ್ನು ನಾವು ಮಾಡ್ತಿರ್ಬೇಕಾದ್ರೆ ಹೀಗೆ ಅಥವಾ ಹೀಗೆ. ಪೆಲ್ವಿಸ್ ಸ್ಟೆಬಿಲಿಟಿ ಮತ್ತು ಗ್ಲೂಟ್ ಆಕ್ಟಿವೈಸೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆಪೋಸಿಟ್ ಹ್ಯಾಂಡ್ ಆ್ಯಂಡ್ ಆಪೋಸಿಟ್ ಲೆಗ್. ಉಸಿರನ್ನ ಹೊರಗಡೆ ಹಾಕಿ ಉಸಿರನ್ನ ಒಳಗಡೆ ಎಳ್ಕೊಳ್ಳಿ, ಹೊರಗಡೆ ಹಾಕಿ ಒಳಗಡೆ ಎಳ್ಕೊಳ್ಳಿ, ಹೊರಗಡೆ ಹಾಕಿ ಒಳಗಡೆ ಎಳ್ಕೊಳ್ಳಿ. 45 ಸೆಕೆಂಡು ಒಂದು ಸೈಡಲ್ಲಿ ಮಾಡಿ, ಇನ್ನೊಂದು ಸೈಡ್ಗೆ ಶಿಫ್ಟ್ ಆಗಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದಮೇಲೆ ಈಗ ಎಡಪಾದವನ್ನು ಸ್ವಲ್ಪ ಹಿಂದಕ್ಕೆ ತಗೋಬೇಕು, ಹಿಪ್ಪಿಂದ ಮುಂದಕ್ಕೆ ಬಗ್ಬೇಕು, ಪೆಲ್ವಿಸ್ನ ಲೈಟಾಗಿ ಹಿಂದೆ ತಳ್ಳಬೇಕು, ಹಿಪ್ಸ್ ಆಕ್ಟಿವೇಟ್ ಮಾಡಬೇಕು, ಬಲಗೈ ಬಲ ಹಿಪ್ ಹತ್ರ ಇಟ್ಕೋಬೇಕು, ಚೆಸ್ಟ್ ಅಥವಾ ಪೆಲ್ವಿಸ್ನ ಮೂವ್ ಮಾಡ್ದಲೆ ಎಡಗೈನ ರೀಚ್ ಮಾಡಬೇಕು. 1, exhale down, inhale, down, inhale, exhale, inhale, exhale, inhale, exhale. So 45 seconds on the other side. ಈ ಪ್ರಾಕ್ಟೀಸ್ ಇಂದ ನಿಮ್ಮ ಫಂಕ್ಷನಲ್ ಡೈಲಿ ಫಾರ್ವರ್ಡ್ ಬೆಂಡ್ ಮೂವ್ಮೆಂಟ್ ಇಂಪ್ರೂವ್ ಆಗುತ್ತೆ, ಬಿಕಾಸ್ ಇಟ್ ಬಿಲ್ಡ್ಸ್ ಅಗೇನ್ ಡೀಪ್ ಕೋರ್ ಸ್ಟೆಬಿಲೈಸರ್ಸ್ ಆ್ಯಂಡ್ ಈವನ್ ಯುವರ್ ಗ್ಲೂಟ್ ಸ್ಟ್ರೆಂತ್. ಈ ಎಕ್ಸಸೈಸ್ ಅಂತೂ ಸ್ಟ್ರೆಂತ್ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ನೋವೆಲ್ಲ ಹೋದ್ಮೇಲೆ, ಸಯಾಟಿಕಾ ನೋವೆಲ್ಲ ಹೋದ್ಮೇಲೆ ಒಂದು ಪರ್ಫೆಕ್ಟ್ ಎಕ್ಸಸೈಸ್, ಕಾಂಬಿನೇಷನ್ ಆಫ್ ಹ್ಯಾಮ್ಸ್ಟ್ರಿಂಗ್ಸ್, ಗ್ಲೂಟ್ಸ್ ಆ್ಯಂಡ್ ಕೋರ್.
60 ಸೆಕೆಂಡ್ಸ್ ಮಾಡಬೇಕಾಗತ್ತೆ ಈ ಪ್ರಾಕ್ಟೀಸ್ನ. ಸೊ ಲೈ ಡೌನ್ ಆನ್ ಯುವರ್ ಬ್ಯಾಕ್, ಆ ಬ್ರಿಡ್ಜ್ ಪೊಸಿಷನಲ್ಲಿ ಲೈ ಡೌನ್ ಆಗಿ ನಿಧಾನಕ್ಕೆ ಇಲ್ಲಿಂದ ನಿಮ್ಮ ಪೆಲ್ವಿಸ್ ಸ್ಟೇಬಲ್ ಆಗಿ ಇಟ್ಕೊಂಡು, ಎರಡು ಕಾಲ್ ಮಧ್ಯ ನಿಮ್ಮ ಭುಜದಷ್ಟು ಅಂತರ ಇಟ್ಕೊಳ್ಳಿ. ಪೆಲ್ವಿಸ್ ಸ್ಟೇಬಲ್ ಆಗಿ ಇಟ್ಕೊಂಡು ಬ್ರಿಡ್ಜ್ ಪೊಸಿಷನ್ಗೆ ಬನ್ನಿ. ಲೈಟ್ ಆಗಿ ಎತ್ತಿ ಎಲ್ಲಿವರೆಗೂ ನಿಮ್ಮ ಬ್ರಿಡ್ಜ್ ಪೊಸಿಷನ್ ಸ್ಟೇಬಲ್ ಆಗಿರುತ್ತೆ. ಇಲ್ಲಿಂದ ನಿಧಾನಕ್ಕೆ ನಿಮ್ಮ ಪೆಲ್ವಿಸ್ನ ಹೀಗೆ ಬಲ ಪೆಲ್ವಿಸ್ ಅಥವಾ ಎಡ ಪೆಲ್ವಿಸ್ ಡ್ರಾಪ್ ಮಾಡ್ದಂಗೆ ನಿಧಾನಕ್ಕೆ ಲೈಟ್ ಆಗಿ ಒಂದು ಕಾಲ್ನ ಮೇಲಕ್ಕೆತ್ತಿ ಕೆಳಗೆ ಬಿಡಿ. ಡೌನ್ 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 ಡೌನ್. ಇನ್ಹೇಲ್, ಎಕ್ಸೇಲ್. ರಿಲ್ಯಾಕ್ಸ್ ಮಾಡಿ. ಒಂದು ಸೈಡ್ ಆದ ನಂತರ ಸ್ವಲ್ಪ ಹೊತ್ತು ವಿಶ್ರಾಂತಿ. ಈ ಕಡೆ ಒಂದು ಸೈಡಲ್ಲಿ 30 ಸೆಕೆಂಡು, ಅದಾದ ನಂತರ ಇನ್ನೊಂದು ಸೈಡಲ್ಲಿ 30 ಸೆಕೆಂಡು. ಸೊ ತಪ್ಪು ಏನು ಮಾಡಬಾರ್ದು ಗೊತ್ತಾ, ಎತ್ತುಬಿಟ್ಟು ಹೀಗೆ ಮಾಡಬಾರ್ದು. ಒಂದ್ಸತಿ ಬ್ರಿಡ್ಜ್ ಪೊಸಿಷನಲ್ಲಿ ಎತ್ತಿದ ಮೇಲೆ ಲೈಟಾಗಿ 1-2 ರಿಂದ 3 ಇಂಚು ಪೆಲ್ವಿಸ್ ಸ್ಟೆಬಿಲೈಸ್ ಮಾಡಿಕೊಂಡು ಲೈಟಾಗಿ ಕಾಲನ್ನ ಮೇಲೆತ್ತದು ಬಿಡೋದು ಮಾಡಬೇಕು. Inhale, exhale. Inhale, exhale. Inhale, exhale. Inhale, exhale. Inhale, exhale. Inhale, exhale. ವಿಶ್ರಾಂತಿ. ಅಭ್ಯಾಸ ಆದಮೇಲೆ ನಿಮಗೆ ಫೀಲ್ ಆಗುತ್ತೆ ಈ ಕೆಳಗಡೆ ಇರೋ ಕಾಲಿನ ಸ್ನಾಯುಗಳು ಅಂದರೆ ಹ್ಯಾಮ್ಸ್ಟ್ರಿಂಗ್ಸ್ ಮತ್ತು ಗ್ಲೂಟ್ಸ್ ಮತ್ತು ಡೀಪ್ ಕೋರ್ ಸ್ಟೆಬಿಲೈಸರ್ ಮಸಲ್ಸ್ ಎಲ್ಲ ಆಕ್ಟಿವೇಟ್ ಆಗಿರುತ್ತೆ. ಸ್ವಲ್ಪ ಹೊತ್ತು ಹಾಗೆ ವಿಶ್ರಾಂತಿಯನ್ನು ತಗೊಳ್ಳಿ. ಸೊ ಬ್ರಿಡ್ಜ್ ಮಾರ್ಚಸ್ ಅಂತ ಏನು ಹೇಳ್ತೀವಿ ಈ ಪ್ರಾಕ್ಟೀಸು ವೆರಿ ಎಫೆಕ್ಟಿವ್ ಫಾರ್ ಸಯಾಟಿಕಾ ಸ್ಟ್ರೆಂಥನಿಂಗ್. ಕೊನೆಯ ಎಕ್ಸಸೈಸು ಸ್ಟ್ಯಾಗರ್ಡ್ ಡೆಡ್ ಲಿಫ್ಟ್ ಹಿಪ್ ಹಿಂಜ್. ಓಕೆ, ಸೊ ಇದರಲ್ಲಿ ನಿಂತ್ಕೊಂಡು ಮಾಡುವಂಥ ಅಭ್ಯಾಸ ಇದು. ಒಂದು ಕಾಲು ಎಡಗಾಲು ಸ್ವಲ್ಪ ಮುಂದಕ್ಕಿರಲಿ, ಬಲಗಾಲು ಸ್ವಲ್ಪ ಹಿಂದಕ್ಕಿರಲಿ. ಯಾವುದೇ ರೀತಿಯ ಆರ್ಚ್ ಮಾಡ್ದಂಗೆ ನಿಮ್ಮ ಲೋವರ್ ಬ್ಯಾಕಲ್ಲಿ ಪೆಲ್ವಿಸ್ನ ಸ್ಟೇಬಲ್ ಆಗಿ ಮೇಂಟೈನ್ ಮಾಡ್ತಾ ಲೈಟಾಗಿ ಸ್ವಲ್ಪ ಹಿಪ್ಪಿಂದ ಹಿಂಜ್ ಮಾಡ್ತಾ ಕಾಲನ್ನ ಬಲಗಾಲನ್ನ ಮೇಲೆತ್ತಿ ಕೆಳಗೆ ಬಿಡಿ. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಇನ್ಹೇಲ್, ಎಕ್ಸೇಲ್. ಸೊ ಹಿಂಗೆ ಮಾಡಿದ್ರೆ ಕಷ್ಟ ಆಗುತ್ತೆ. ಎಕ್ಸಾಕ್ಟ್ಲಿ ದಿಸ್ ಇಸ್ ಹೌ ಯುವರ್ ಸಯಾಟಿಕಾ ನರ್ವ್ ಫ್ಲೇರ್ಸ್ ಅಪ್. ಪೆಲ್ವಿಕ್ ಸ್ಟೆಬಿಲಿಟಿ ಇಲ್ಲ ಅಂದಾಗ. ಸೊ ದಿಸ್ ವಿಲ್ ಆಲ್ಸೋ improve your functional activity, day-to-day life. Let us continue. Inhale, exhale. 2 more. Inhale, exhale. Inhale, exhale. Innondu side alli 8 rounds, 1 set. Right foot forward, left foot backward. Hinge from your hip. Keep the pelvis stable. Inhale, exhale. Inhale, exhale. Inhale, exhale. You can see the real struggle here, real engagement. Exhale. Inhale, exhale. ಇನ್ಹೇಲ್, ಎಕ್ಸೇಲ್. ಹಿಂಗೇನಾದ್ರು ಮಾಡೋದು ಕಷ್ಟ ಆಗುತ್ತೆ ಅನ್ನೋ ಹಂಗಿದ್ರೆ ಒಂದು ಚೇರ್ ಸಪೋರ್ಟ್ ತಗೊಂಡು ಅಭ್ಯಾಸವನ್ನು ಟ್ರೈ ಮಾಡಿ. ನಾನು ಯಾವಾಗಲೂ ಒಂದು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಸ್ಟ್ರೆಚಿಂಗ್ ಮತ್ತು ಕೂಲ್ ಡೌನ್ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ಕೂಲ್ ಡೌನ್. ಟೈಗರ್ ಬ್ರೀದಿಂಗ್, ಜೆಂಟಲ್ ಸ್ಪೈನಲ್ ಮೂವ್ಮೆಂಟ್ಸ್. 8 rounds. Soft breathing, ribs expand. Breathe out, belly in. Breathe in, ribs expand. Breathe out, belly in. Breathe in, ribs expand. Breathe out, belly in.
Now gradually getting down onto your back for some glute stretches. ಸೊ ದಟ್ ನಿಮ್ಗೆ ಏನಾದರೂ ಹಿಪ್ಪಿನ ಭಾಗದಲ್ಲಿ ಟೈಟ್ನೆಸ್ ಅಂತ ಫೀಲ್ ಆದರೆ ಅದನ್ನು ಸ್ಟ್ರೆಚ್ ಮಾಡಿ ಆ ಬಿಗಿತವನ್ನು ರಿಲೀಸ್ ಮಾಡೋಣ, ಸ್ಟ್ರೆಂತ್ ಮೇಂಟೈನ್ ಮಾಡ್ಕೊಳ್ಳೋಣ. ಲೆಫ್ಟ್ ಲೆಗ್ ಓವರ್ ಯೋರ್ ಬಿಲೋ ಯೋರ್ ರೈಟ್ knee, grabbing on and doing some soft rocks for about 30 seconds. Make sure you do the soft rocks on the other side. Innondu side allu saha figure 4 rocks for 30 seconds. And in the last, we'll do some hamstring stretches, hamstring glides, pelvis stable. Again, pulses for 30 seconds, stretching your hamstrings. Breathe in, breathe out, breathe out, breathe out, belly in. Switch to the other side. Breathe in here, breathe out, breathe out, breathe out, breathe out, breathe out. And in the last, we need to take a resting position so that we can bring softness in the breath and enjoy this relaxation of core stabilizer muscles. Once again, your hands will go on the ribs, you will close your eyes, you will have your legs folded, pelvis neutral, and take some 8 to 10 deep breaths. ಸೊ ನಿಮ್ಮ ಸ್ಪೈನ್ ಪೇನು ಖಂಡಿತವಾಗ್ಲೂ ಕಡಿಮೆ ಆಗಲ್ಲ ಬರೀ ಸ್ಟ್ರೆಚಿಂಗ್ ಮಾಡಿಬಿಟ್ರೆ. ಸ್ಟ್ರೆಂತ್ ಪ್ರಾಕ್ಟೀಸ್ ಮಾಡಲೇಬೇಕು. ಸ್ಟ್ರೆಂತಲ್ಲೂ ಇವತ್ತಿನ ವಿಡಿಯೋ ನೀವು ಕರೆಕ್ಟಾಗಿ ವಾಚ್ ಮಾಡಿಕೊಂಡು ಪ್ರಾಕ್ಟೀಸ್